ಹಾಯ್ ಗೈಸ್. ಆ್ಯಕ್ಚುಲಿ ಇವತ್ತು ಬಂದಿರೋದೇನೆ ನಿಮಗೋಸ್ಕರ. ಫಸ್ಟ್ ವ್ಲಾಗ್ ಒಂದು ಫಸ್ಟ್ ವ್ಲಾಗ್. ಆ್ಯಕ್ಚುಲಿ ಫಸ್ಟ್ ನಾನು ಆ ಕಡೆ ನೋಡಿದೆ, ಕ್ಯಾಮರಾ ನೋಡಿದ, ನನ್ನ ಫೇಸ್ನ ನೋಡಿದೆ, ತಪ್ಪು ಮಾಡಿದೆ. ಏನಂದರೆ ಆ್ಯಕ್ಚುಲಿ ನಾನು ಬಂದಿರೋದೆ, ಈ ವ್ಲಾಗ್ ಶುರು ಮಾಡ್ತಾ ಇರೋದೆ ನನಗೋಸ್ಕರನೇ. ನನ್ನ ಲೈಫಲ್ಲಿ ಆಗಿರೋ ಸಣ್ಣ ಪುಟ್ಟ ಏನಂದರೆ ಏನಂತ ಹೇಳಕ್ಕೆ ನನಗೆ ಬರಲ್ಲ. ಯಾಕೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ವ್ಲಾಗ್, ದ್ಯಾಟ್ಸ್ ಮೈ ಪಾಯಿಂಟ್. ಸ್ಮೋಕ್ ಮಾಡ್ಕೊಂಡು ಬಂದಿದ್ದೀನಿ. 18+. ಸ್ಮೋಕ್ ಮಾಡಬೇಡಿ ಯಾವತ್ತು, ಆ ತಪ್ಪನ್ನ ಯಾವತ್ತು ಮಾಡಬೇಡಿ, ಮಾಡೋಕ್ಕೂ ಹೋಗಬೇಡಿ. ಯಾಕಂದರೆ ಈ ಚಟವನ್ನು ತಿರ್ಗಾ ಬಿಡೋಕ್ಕಾಗಲ್ಲ. ನಾವು ಬೇಕಂದ್ರೂ ನಮ್ಗೆ ಕೊಂದಾಗತ್ತೆ. ಸಾರಿ, ನಮ್ಗೆ ಬೇಡ ಅಂದ್ರೂ ನಮ್ಮನ್ನು ಕೊಂದಾಗತ್ತೆ. ಇದನ್ನು ಬಿಸಾಕಿ ಸೇದೋಕ್ಕೆ ಹೋಗ್ಬೇಡಿ. ಅದು ಸೇರ್ತಾ ಇದ್ದೀನಿ, ಬಿಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ. ಬಿಫೋರ್ ಒಂದು ತಿಂಗಳು ಮುಂಚೆ 2 ವೀಕ್ಸ್ ಕಂಟಿನ್ಯೂ ಆಗಿ ಬಿಟ್ಟಿದ್ದೆ. ಕಂಟಿನ್ಯೂ ಆಗಿ ಅಂದರೆ ಒಂದೊಂದು ಎರಡು ಸೇರ್ತಾ ಇದ್ದೆ. ಏನು ಮಾಡೋದು, ಪರಿಸ್ಥಿತಿ ಹಂಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ನಾನಿವತ್ತು ಬಂದಿರೋದೆ ನಿಮಗೋಸ್ಕರ ಹಾಗೂ ನನಗೋಸ್ಕರ. ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಶಬ್ದಗಳು ನನ್ನ ತಪ್ಪು ಬರುತ್ತೆ. ಇವಾಗಲೇ ಹೇಳಿರೋದ್ರಲ್ಲೇ ತುಂಬ ತಪ್ಪುಗಳಿದೆ. ಶಬ್ದಗಳು ಯಾವತ್ತೂ ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಆ್ಯಕ್ಚುಲಿ ನಾನು ಬಂದಿರೋದು, ನಂದು ಹೊಸದೊಂದು ಅಕೌಂಟ್ ಓಪನ್ ಮಾಡಿದ್ದೀನಿ, ಓಷನ್ ಕ್ಯಾಚ್ ಸೀ ಫುಡ್ ಅಂದ್ಬಿಟ್ಟು. ಇದರಲ್ಲಿ ನಾನು ಫಿಶ್ ಕಟ್ಟಿಂಗ್ ಆ್ಯಂಡ್ ಫಿಶ್ ಕ್ಲೀನಿಂಗ್, ಆಮೇಲೆ ಇನ್ನೊಂದೇನೆಂದರೆ ಸೇಲ್ಸ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋದು, ಕಸ್ಟಮರ್ ಹತ್ರ ಹೆಂಗೆ ಬಿಹೇವ್ ಮಾಡೋದು, ಇದ್ರ ಬಗ್ಗೆ ಹೇಳ್ಕೊಡೋಕ್ಕೆ ಬರ್ತಾ ಇರೋದು. ಸಪೋರ್ಟ್ ಮಾಡಿ ಗೈಸ್. ನಮ್ಮ ಪ್ರೀತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ನನ್ನ ಪ್ರೀತಿಯ ತಾಯಿ ತಂದೆಯರೇ, ಎಲ್ಲರಿಗೂ ಸ್ವಾಗತ ಹೇಳ್ಕೊಂಡು ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬರೋದಷ್ಟು ಆ್ಯಕ್ಚುಲಿ ಅದು ಬಿಟ್ಟು ಏನು ಬರಲ್ಲ. ಯಾರು ಬೇರೆ ಅರ್ಥ ಮಾಡ್ಕೊಬೇಡಿ. ಬಂದಿದ್ದೀನಿ, ಎಲ್ಲ ಸಪೋರ್ಟ್ ನನಗಿರಬೇಕು. ದಯವಿಟ್ಟು ಯಾರು ಫಾಲೋ ಮಾಡೋದು ಯಾರು ಹೋಗಬೇಡಿ. ಇನ್ನೊಂದೇನೆಂದರೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಅಂದೆ. ಪರ್ಸ್ನಲ್ ಲೈಫ್ ಬೇಡ, ಪರ್ಸ್ನಲ್ ಲೈಫ್ ಇವಾಗ ಹೇಳೋಕ್ಕೆ ಟೈಮ್ ಇಲ್ಲ. ಅದು ಇನ್ನೊಂದು ಟೈಮಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಇವಾಗ ನಾನು ಬಂದಿರೋ ಮಾತು, ಅದೇ ನಾನು ಬಂದಿರೋ ವಿಷಯ, ನಾನು ಇದೇ ಅಂದಿರೋದು. ಬರುತ್ತೆ, ಒಂದೊಂದು ತಪ್ಪು ಬರುತ್ತೆ, ಅದನ್ನ ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಕೆಲವೊಂದು ಶಬ್ದಗಳು ಹಂಗಿರುತ್ತೆ, ನಿಮಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ನನಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ ಕೆಲವೊಂದು ಶಬ್ದಗಳು. ಏನೋ ಮಾತಾಡೋಕ್ಕೆ ಬಂದವನೇ, ಇವ್ನಿಗೆ ಮಾತಾಡೋಕ್ಕೆ ಬರಲ್ಲಲ್ಲಪ್ಪ, ಇವನ ಜನ್ಮಕ್ಕೆ ಅಂತೀರ. ಹಂಗೆ ಅನ್ಬೇಡಿ. ಆದರೂ ಸಪೋರ್ಟ್ ಮಾಡಿ. ಏನೋ ಬೇಡಪ್ಪ ಬಂದಿದ್ದಾನೆ, ಸಪೋರ್ಟ್ ಮಾಡೋಣ ಅಷ್ಟೇ. ಓಷನ್ ಕ್ಯಾಚ್ ಸೀ ಫುಡ್, ಅದೇ ಏನಂದರೆ ಓಷನ್ ಕ್ಯಾಚ್ ಸೀ ಫುಡ್ಡು ಈ ಅಕೌಂಟ್ ಮಾಡಿರೋದು ನಮ್ಮ ಮಾರ್ಕೆಟ್. ನಾನು ಫಿಶ್ ಮಾರ್ಕೆಟಲ್ಲಿ ಕೆಲಸ ಮಾಡೋನು, ಓನರಲ್ಲ. ಕಷ್ಟಪಡಬೇಕು. ಆ ಕೆಲಸ ಮಾಡೋ ಸಮಯದಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲರೂ ಹೇಳ್ತಾರೆ ಸಂಪಾದನೆ ಮಾಡ್ಬೋದು. ನಾನು ನೋಡೋಕ್ಕೆ ಬಂದಿದ್ದೀನಿ ನನ್ನ ಕೈಯಿಂದ ಇದಾಗುತ್ತಾ ಅಂದ್ಬಿಟ್ಟು. ಅದೇ ನನ್ನ ಕೆಲಸ ಬಿಟ್ಟಲ್ಲ, ನನ್ನ ಕೆಲಸ ಫಸ್ಟ್ ನಾನು ನನ್ನ ಕೆಲಸದ ಬಗ್ಗೆ ನಾನು ಇಂಪಾರ್ಟೆಂಟ್ ಕೊಡೋದು, ಇದು ಸೆಕೆಂಡ್ರಿ. ಅದೇ ಥರ ನೀವು
ನನಗೂ ಫುಲ್ ಸಪೋರ್ಟ್ ಮಾಡಬೇಕು ಎಲ್ಲ ಥರದಲ್ಲೂ. ನಿಮಗೋಸ್ಕರ ನಾನು ಬರ್ತಾ ಇದ್ದೇನೆ. ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಂದು ಆಡು ಭಾಷೆ ಕನ್ನಡ ಆಗಿರ್ಬೋದು, ನಾನು ಮಾತಾಡೋ ಭಾಷೆ ಮೇ ಮಂಗಳೂರಲ್ಲಿ ಹುಟ್ಟಿರೋನು, ಅವನಿಗೆಲ್ಲ ಭಾಷೆ ಬರುತ್ತೆ. ಕನ್ನಡ, ತಮಿಳ್, ತೆಲುಗು, ಉರ್ದು, ಹಿಂದಿ, ಇಂಗ್ಲೀಷ್, ಮರಾಠಿ, ಅರಬ್ಬಿ ಟೋಟಲ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಮಾತಾಡ್ಬೋದು. ನನಗೆ ಕನ್ನಡ ನನಗೆ ಇಂಪಾರ್ಟೆಂಟ್. ದ್ಯಾಟ್ಸ್ ಮೈ ಫೇವ್ರೆಟ್ ಲ್ಯಾಂಗ್ವೇಜ್. ಓಕೆ, ನಾನು ಅರ್ಧದಲ್ಲಿ ಬಿಟ್ಟು ಅದೇ ಸಮುದ್ರ ಮೀನು ಏನಕ್ಕೆ ಈ ಥರ ವಿಪರೀತ ಅಂದರೆ ಬೆಲೆ ಏರಿಕೆ ಈ ಟೈಮಲ್ಲಿ. ಇದು ಮಳೆಗಾಲ ಟೈಮು, ಇವಾಗ ಟ್ರೋಲಿಂಗ್ ನಿರೋಧಕ ಟೈಮ್, ಅವಾಗ ಬೆಲೆ ಹೆಚ್ಚಾಗಿರುತ್ತೆ. ಅದೇ ಥರ ಇದು ಫಿಶ್ ಅಂಗಡಿಯವರು, ಫಿಶ್ ಮಾರ್ಕೆಟ್ ಅವರು ತುಂಬ ಕಷ್ಟಪಟ್ಟು ಈ 1-2-3 ತಿಂಗಳು ಜರ್ನಿ ಮಾಡೋ ಟೈಮ್. ಯಾರು ಅವ್ರಿಗೆ ಅವಹೇಳನ ಮಾಡಬೇಡಿ. ಅವ್ರಿಗೋಸ್ಕರನೇ ಬೆಲೆ ಜಾಸ್ತಿ ಮಾಡೋದಲ್ಲ. ಇವಾಗ ಫಿಶ್ ಬರಲ್ಲ, ಬೇರೆ ಕಡೆಯಿಂದ ಬರುತ್ತೆ, ಕೋಲ್ಕತ್ತಾದಿಂದಲೋ ಗುಜರಾತಿಂದಲೋ ಆ ಕಡೆ ಈ ಕಡೆಯಿಂದ ಬರುತ್ತೆ. ಅವ್ರ ವ್ಯವಸಾಯ. ಆ್ಯಕ್ಚುಲಿ ನಿಮ್ಮಿಂದಲೇ ನಾವು ಈ ಫಿಶ್ಶು ನಾವು ವ್ಯಾಪಾರ ಮಾಡ್ಬೇಕಂದ್ರೆ ನೀವು ಇಂಪಾರ್ಟೆಂಟ್. ಕಸ್ಟಮರ್ಸ್ ಬಿ ಮಸ್ಟ್ ಇಂಪಾರ್ಟೆಂಟ್. ದಟ್ಸ್ ಮೈ ಫೇವ್ರೆಟ್ ಪಾಯಿಂಟ್ ಆ್ಯಂಡ್ ದ ಗುಡ್ ಪಾಯಿಂಟ್ ಆ್ಯಂಡ್ ಎವ್ರಿಥಿಂಗ್. ಕಸ್ಟಮರ್ ಈಸ್ ಬೆಸ್ಟ್. ಕಸ್ಟಮರ್ ಇದ್ರೇ ನಾವು ಮುಂದಕ್ಕೆ ಹೋಗೋದು. ಹಂಗೇನೆ ನೀವು ತಿಳ್ಕೊಬೇಕು, ನಾವು ಬೇಕಂತಲೇ ಯಾವತ್ತೂ ರೇಟ್ ಜಾಸ್ತಿ ಮಾಡೋದು. ನಮಗೆ 1-10% ಪ್ರಾಫಿಟ್ ಇಟ್ಕೊಂಡು ನಿಮ್ಗೆ ಕೊಡ್ತಾ ಇರೋದು ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಸಾಕು. ನಾನು ನಿಮಗೆ ವಾರ್ನಿಂಗ್ ಕೊಡೋಕ್ಕೆ ಬಂದಿಲ್ಲ, ಇದನ್ನು ವಿವರಿಸೋಕ್ಕೆ ಬಂದಿದ್ದೀನಿ. ಅದೇ ಥರ ನಾನು ಮಾತಾಡಬೇಕು. ನನ್ನಿಂದ ತಪ್ಪೇನಾದರೂ ಅರ್ಥ ಮಾಡ್ಕೊಂಡಿದ್ರೆ ಕ್ಷಮಿಸಿ. ಹಂಗೆ ಓಸಿನ್ ಕ್ಯಾಚ್ ಸೀ ಫುಡಲ್ಲಿ ನಾನು ಇದನ್ನೇ ಮಾಡೋಕ್ಕಂತ ಬಂದಿರೋದು. ಎಲ್ಲರ ಸಪೋರ್ಟ್ ಇರಲಿ, ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನೆಕ್ಸ್ಟ್ ಇಷ್ಟೆಲ್ಲಕ್ಕಂತ ನಾನು ಬಂದಿರೋದು. ನಾನು ನೆಕ್ಸ್ಟ್ ಏನಂದ್ರೆ ನನ್ನ ಬಗ್ಗೆ ಇವಾಗ ಹೇಳಲ್ಲ, ಇವಾಗ ಒಂದು ಸ್ವಲ್ಪ ದಿವಸ ಫಿಶ್ ಬಗ್ಗೆ ಅದೇ ಫಿಶ್ಶು ಕಟ್ಟಿಂಗು, ಕ್ಲೀನಿಂಗ್, ಅದ್ರ ಬಗ್ಗೆ ವೀಡಿಯೋ ರೀಲ್ಸ್ ಹಾಕ್ಕೊಂಡು ಅದ್ರ ಬಗ್ಗೆನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿವಸ ಆದಮೇಲೆ ನನ್ನ ಬಗ್ಗೆ ನಾನು ವಿವರಿಸ್ಕೊಂಡು ನನ್ನ ಲೈಫ್ ಸ್ಟೈಲ್ ಹೆಂಗಿತ್ತು, ನಾನು ಯಾವ ಥರ ಇದ್ದೆ ಎಲ್ಲನೂ ಹೇಳ್ತೀನಿ. ಆ ಗ್ಯಾಪಲ್ಲಿ ಇದನ್ನು ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ನನ್ನ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಯಾವತ್ತೂ ಇರಬೇಕು. ಇಲ್ಲ ಅಂದರೆ ಸತ್ತೋದೆ. ನನ್ನಿಂದ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವತ್ತೂ ಸಾಧ್ಯ ಇಲ್ಲ. ಓಕೆನಾ? ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ತಂದೆ ತಾಯಿಯರು, ನಮ್ಮ ಅಜ್ಜ ಅಜ್ಜಿಯರು, ನನ್ನ ಮಲ್ಯ ಸಹೋದರರು ಎಲ್ಲರಿಗೂ ಹ್ಯಾಟ್ಸ್ ಆಫ್. ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್.